ಪ್ರಪೋಸಲ್ ಬಂದಿದೆ ಸರ್ ಇಷ್ಟು ಲೆಕ್ಕ ಇಲ್ಲ ಸರ್. ಸರ್ ಇಲ್ಲ, ಒಂದು ಫ್ಯಾನ್ಸಿ ನಂಬರ್. ಕಾಲೇಜ್ ಲೈಫ್ ಇಂದ 2000 ಜನ ಪ್ರಪೋಸ್ ಮಾಡಿದ್ದಾರೆ. 2000 ಜನ? ಬಾಗಿಲು ತೆರೆದು ನಿನಗಾಗಿ ಕಾದಿರುವೆ. ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಅಂತ ನನಗೆ ಅವಾರ್ಡ್ ಬಂದಿದೆ ಸರ್. ಅದರಿಂದ ಇಳುತ್ತಿದ್ದಂಗೆನೆ ಎಲ್ಲ ಫೀಲ್ಡ್ ಅಲ್ಲಿ ಇದ್ದವ್ರು, ಅಂದ್ರೆ ಒಳಗದ್ದವ್ರಲ್ಲ ಆಚೆ ಇದ್ದವರು ಎಲ್ಲರೂ ಓಡ್ ಬರ್ತಾರೆ. ಓಡ್ ಬಂದು ಎಲ್ಲ ಒಳ್ಳೆ ಮೊಬೈಲ್ ಎಲ್ಲ ಹಿಂಗೆ ಇರುತ್ತೆ, ಕ್ಯಾಮ್ರಾಗಳು ಎಲ್ಲ ಅಷ್ಟು ಮೀಡಿಯಾ ಬಂದಿದೆ ಅನ್ನೋದೇ ಈ ಕನ್ಸಲ್ಲೂ ಇವ್ರು ನೆನ್ಸ್ಕೊಂಡಿರಲ್ಲ. ತಿಕ್ಕಾಕೊಬ್ಬ ಮಾತು ಅನ್ಕೋಬೇಡಿ. ವಿಸಿಲ್ ಹೆಂಗ್ ಹೊಡಿತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಬಂದಾಗ ಹೊಡಿತಾರಲ್ಲ. ಯಾಕಂದ್ರೆ ವಿಸಿಲ್ ಹೆಂಗ್ ಹೊಡಿತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಬಂದಾಗ ಹೊಡಿತಾರಲ್ಲ, ಆ ಲೆವೆಲ್ಗೆ ಹೌಸ್ಫುಲ್ ಆಗ್ಬಿಟ್ಟಿರುತ್ತೆ. ಹೌಸ್ಫುಲ್. कैसा लगा मेरा मजाक? ಅದನ್ನ ಆಡ್ಕೊಂಡು ತಮಾಷೆಗೋ ಏನೋ ಒಂದು ಒಳ್ಳೆ ರೀತಿಲಿ ಮಾಡಿ ನನ್ನ ಇಷ್ಟು ಪ್ರಚಾರ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ಚಿರಋಣಿ. ನಮ್ಮ ಸ್ಟಾಪ್ ಆಗಾಗಲೇ ಒಂದು ವಾರ 15 ದಿವಸ ಆಗೋಯ್ತು ಸರ್ ಅಂತವ್ರೆ. ನಂದು ಇವತ್ತವರೆಗೂ ಸ್ಟಾಪ್ ಆಗಿಲ್ಲ. समझ रहे हो आप? ಅದಲ್ಲೆಲ್ಲ ಆಕ್ಟ್ ಮಾಡಿದ್ರೆ ಸರ್, ಒಂದು ವಿಡಿಯೋ ನೋಡಿದೆ, ತುಂಬಾ ಟ್ರೋಲ್ ಆಗ್ತಾ ಇತ್ತು. ನೀವು ನಾನು 4 ಪಿಕ್ಚರಲ್ಲಿ 6 ತಿಂಗಳಿಗೆ ಮಾಡಿದೆ. ಅದು ನನಗೆ ಇಂಟ್ರೆಸ್ಟ್ ಇಲ್ಲದೆ ಎಲ್ಲರೂ ಬಂದು ಮೂವಿ ಆಕ್ಟ್ ಮಾಡಬೇಕು ಅಂತ ಬೇಡಿ ಕಾಡಿ ಕೈಕಾಲು ಹಿಡಿದು ಹೋಗ್ತಾರೆ. ನನ್ನ ಕರ್ರಗ್ ಮಾಡಿ ಆಯಿಲ್ ಫೇಸ್ ಮಾಡಿ ನನ್ನ ಯಾವ ಲೆಕ್ಕಕ್ಕೆ ತಿರ್ಪೆ ತರ ಮಾಡಿದ್ರು ಅಂದ್ರೆ ಮಿರರ್ ನನಗೆ ನೋಡ್ಕೊಳಕ್ ಅಸಹ್ಯ ಆಗ್ತಾ ಇತ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸರ್ ಏನ್ ಸರ್ ಹಿಂಗ್ ಮಾಡಿದೀರಾ, ಒಂದು ಬೆಳೆಯಕ್ಕೆ ಬಿಡಲ್ಲ ನೀವು, ಏನ್ ಸರ್ ಹಿಂಗ್ ಮಾಡ್ತಾ ಇದೀರಾ ಅಂದ್ರೆ, ಬನ್ರೋ ನೋಡ್ರೋ ಏನಾಗಿದೆ ಅಂದ್ರೆ ಏನಾಗಿದೆ ಚೆನ್ನಾಗಿದೆ ಅನ್ನೋದು. ನನಗೇನು ಮಿರರಲ್ಲಿ ನನಗೆ ನಾನು ಖರ್ಚಿಪ್ ತಗೊಂಡು ಅದನ್ನು ಅಳಿಸ್ಬಿಟ್ರು ಅದಕ್ಕಿಂತ ಚೆನ್ನಾಗಿರ್ತೀನಿ ಅಂತ ಹತ್ಬಿಟ್ಟೆ. ಇಟ್ಬಿಟ್ಟೆ. ಅದಾದ್ಮೇಲೆ ಒಂದು 100 ಪಿಕ್ಚರ್ ಆಫರ್ ಬಂದಿರ್ಬೋದು. ಅವ್ರಿಗೂ ಟೀಮ್ ಅವ್ರು ಬರ್ತಾರೆ, ನಾನು ಒಂದು ಕಾರ್ ಫುಲ್ಲು ಬಟ್ಟೆ ತಗೊಂಬಂದಿರ್ತೀನಿ. ಅಂದ್ರೆ ನನ್ನ ಕಾರ್ ಫುಲ್ಲು ಶರ್ಟು, 13 ಬ್ಲೇಸರ್ಸು, ಆಮೇಲೆ 5 ಶೇರ್ವಾನಿಸು, ಆಮೇಲೆ ಶಾರ್ಟ್ಸು, ಟ್ರ್ಯಾಕ್ ಪ್ಯಾಂಟು, ಶರ್ಟು, 2-3 ಮನೆದು, ಅಷ್ಟು ಐಟಮ್ ತಗೊಂಡ್ ಬಂದಿದ್ದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಶರ್ಟ್ಗೂ ವಾವ್ ಅನ್ನೋದು. ಸೀಸನ್ 1 ಇಂದ 12 ನಾನು ನೋಡೇ ಇಲ್ಲ ಈ ತರದ ಬಟ್ಟೆ ಅಂತ ಅನ್ಬಿಟ್ಟು ನನ್ನ ಆಚೆ ಕಳಿಸ್ಬಿಟ್ಟು ಅವರೇ ಗುಸು ಅಂತ ಮಾತಾಡ್ಕೊಂಡ್ರು. ಅಯ್ಯೋ ಇದು ಬೇರೆಯವ್ರ ತಂದ್ರೆ ಹಾಳು ಮಾಡ್ಬಿಡ್ತಾರೆ, ಅಯ್ಯೋ ಮುಟ್ಟಕ್ಕೆ ಒಂದು ಭಯ ಆಗ್ತಾ ಇದೆ, ಎಲ್ಲ ಹಾಳಾಗ್ಬಿಡುತ್ತೆ. ಇದನ್ನೆಲ್ಲ ಕಣ್ಣಿಂದ ರೇಟ್ ಎಷ್ಟು ಹೇಳ್ದೆ, ಅದು ಎಕ್ಸ್ಪ್ಲೈನ್. ಅದು ಒಂದು ಬ್ಲೇಸರ್ ಹಾಕಿದ್ನಲ್ಲ 2,80,000 ರೂಪಾಯಿ. ಬಟ್ಟೆನೇ ಹುಚ್ಚು. 1 ತಿಂಗಳಿಂದ ಅಷ್ಟು ಶಾಪ್ ಮಾಡಿದೀನಿ. 25 ಲಕ್ಷಕ್ಕೆ ಶಾಪಿಂಗ್ ಮಾಡಿದೀನಿ. ಇಲ್ಲ ಮಾಡ್ಬೇಕಾಗಿತ್ತು. ಇದು ಬಂದು ನಂದು ಪ್ರೋಮೋ ಶೂಟ್ ಅಲ್ಲಿ ಹಾಕೊಂಡಿದೀನಿ. ಇದು ಕಲರಿಂಗ್ಗೆ ಒಂಥರ ಎಲ್ಲ ವಾವ್ ಅಂತ ಒಳಗಡೆ ಇರೋರು ಅಂತ ಇದ್ರು. ಅಲ್ಲಿ ಹಾಕಿಲ್ಲ ಅಂದ್ರೆ ಇದು ಬಿಚ್ಕೊಂಡ್ಬಿಟ್ಟಿದೆ ಬಟನ್. ಇಲ್ಲ ಇದೆಲ್ಲ ನಾನು ಇನ್ನೂ ಅಲ್ಲಿ ಹಾಕಿಲ್ಲ, ಅದ್ರಲ್ಲಿ ಒಳಗಡೆ ಹಾಕೊಂಡಿದ್ದೆ. ಅಂದ್ರೆ ಇದು ಒಳಗಡೆ ಕಾಣಿಸಿಲ್ಲ. ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈಗ ಸತೀಶ್ ಅವ್ರು ಕೊಡ್ತಾರೆ. ಏನಕ್ಕೆ ಬ್ರೂನೋಗೆ 100 ಕೋಟಿ ವ್ಯಾಲ್ಯೂ? ಹಾಗೆ ಸುಮ್ಮನೆ ಮೋದಿ ಸರ್ದ್ ಬಿಟ್ಟು ಬೇರೆಯವ್ರದ್ದು ಆಕ್ಟರ್ದು ಅಷ್ಟು ನ್ಯೂಸ್ ಚಾನಲ್ ಅಲ್ಲಿ ವರ್ಲ್ಡ್ ವೈಡ್ ಬರಕ್ ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ನಂದು ಬಂದಿದೆ. ಇದನ್ನ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾರು ಚಾಲೆಂಜ್ ಮಾಡಂಗಿದ್ರೆ ಚಾಲೆಂಜ್ ಮಾಡಿ. भाई मजा आया और मैं ये जो मजा है हिंदुस्तान के हर व्यक्ति को देना चाहता हूं.